ತಾನು ಧ್ಯಾನ ಮಾಡುತ್ತಿರುವಂತೆ ಕಲ್ಪಿಸಿಕೊಳ್ಳುತ್ತಿದ್ದ. ಆ ಗುಡಿಸಲಲ್ಲಿ ಒಬ್ಬ ಸನ್ಯಾಸಿ ಇದ್ರು. ಅವನಿಗೆ ಅವ್ರ ಬಗ್ಗೆನೇ ಈ ಚಿಂತೆ. ಅವನು ಯಾವ ರೀತಿ ಧ್ಯಾನ ಮಾಡ್ತಾರೆ, ನಾನು ಧ್ಯಾನ ಮಾಡಬೇಕು ಅಂತ ಕಲ್ಪನೆ ಇತ್ತು. ಅವನು ಕಲ್ಪಿಸಿಕೊಳ್ಳುತ್ತಿದ್ದ. ದಕ್ಷಿಣೇಶ್ವರದ ಶ್ರೀ ರಾಮಕೃಷ್ಣನ ಪರಿಚಯ ಆದ ಮೇಲೆ ಈ ಕಲ್ಪನೆ ನಿಜವಾಯಿತು. ಅವರ ಪರಿಚಯ ಆದಮೇಲೆ ನಿಜವಾಯಿತು. ಬಾಲ್ಯದಿಂದಲೂ ಬಾಬುರಾಮನಿಗೆ ತನ್ನ ಗುರಿ ತಿಳಿದಿದ್ದು ಅದನ್ನು ತಲುಪಲು ಸಹಾಯ ಮಾಡಬಲ್ಲ ಒಬ್ಬ ಗುರುವಿನ ಕಾರ್ಯ. ಅವ್ರಿಗೆ ಗೊತ್ತಿತ್ತು, ನಾನು ಸನ್ಯಾಸಿಯಾಗಿ ನಾನು ಗುರುವಿನ ಒಬ್ಬ ಶಿಷ್ಯನಾಗಬೇಕು ಅನ್ನೋದು ಆಸೆ ಇತ್ತು. ಅದು ಯಾರಿಂದ ಸಾಧ್ಯ ಅನ್ನೋದು ಒಂದು ಅವನ ಕಲ್ಪನೆಯಲ್ಲಿತ್ತು. ಗುರುವಿನ ಕಾದಿದ್ದನು. ಒಂದು ದಿನ ಭಾಗವತ ಕೇಳುವುದಕ್ಕೆಂದು ಹರಿಸಭೆಗೆ ಹೋಗಿದ್ದಾಗ ಅಲ್ಲಿ ರಾಮಕೃಷ್ಣರನ್ನು ನೋಡಿದನು. ದೇವರ ಭಜನೆ ಮಾಡುತ್ತಿದ್ದಂತೆಯೇ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿದ್ದ ಶ್ರೀ ರಾಮಕೃಷ್ಣರನ್ನು ನೋಡಿದ. ಅವರು ಭಜನೆ ಮಾಡ್ತಾ ಇದ್ದರೆ ಕೆದ್ದು ಕುಣಿತಾ ಇದ್ರು ಯಾರು, ರಾಮಕೃಷ್ಣರು. ಅವರ ಪ್ರಜ್ಞೆನೇ ದೇವರಲ್ಲಿ ಲೀನವಾಗಿ ಅವ್ರ ಪ್ರಜ್ಞೆನೇ ತಪ್ತಾ ಇದ್ರು. ಆ ರೀತಿ ಅವ್ರನ್ನ ಒಬ್ಬರು ಹಿಡ್ಕೋಬೇಕಾಗಿತ್ತು. ಅವಾಗ ಹಿಡ್ಕೊಂಡು ಅವ್ರನ್ನ ನಿಧಾನವಾಗಿ ಕೂಡಿಸ್ಬೇಕಾಗಿತ್ತು. ಬಿದ್ದೋಗ್ಬಿಡ್ತಾ ಇದ್ರು. ಆ ರೀತಿ ಅವರ ಭಕ್ತಿ ಆ ರೀತಿ ಇತ್ತು. ರಾಮಕೃಷ್ಣರು ಬಲರಾಮ್ ಬೋಸನ ನೆಂಟನಲ್ಲವೇ ಎಂದು ಇವನನ್ನು ಕೇಳ್ತಾರೆ. ಯಾರನ್ನ? ಬಾಬುರಾಮನ. ನೀನು ಬಲರಾಮ್ ಬೋಸನ ನೆಂಟ, ನೀನು ನನಗೆ ಸೇರಿದವನೇ ಎಂದು ಹೇಳಿದ. ಅವ್ರನ್ನು ಗೊತ್ತಾಯ್ತು, ಆತನ ಭಕ್ತರು ಯಾರು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನೀನು ನನ್ನ ಕಡೆಗೆ ಬರುವಂಥವನೇ, ನೀನು ನನ್ನ ಭಕ್ತನೇ ಅಂತ ಅವರು ಅವನನ್ನು ಸ್ವಾಗತ ಮಾಡ್ತಾ ಇರ್ತಾರೆ. ಎಷ್ಟು 16 ಜನ ಶಿಷ್ಯರನ್ನು ಅದೇ ರೀತಿ. ಶ್ರೀ ರಾಮಕೃಷ್ಣನ ಸಹವಾಸಕ್ಕೆ ಬಂದ ಮೇಲೆ ಅವನ ಶುದ್ಧತೆಯಿಂದಾಗಿಯೇ ಬಾಬುರಾಮ್ ಶ್ರೀರಾಮಕೃಷ್ಣನಿಗೆ ಸರಿಯಾದ ಸೇವಕ ಎಂದು ಪರಿಗಣಿಸಲ್ಪಟ್ಟರು. ಅವರು ತಿಳ್ಕೊಂಡು ನನಗೆ ಸರಿಯಾದ ಸೇವಕ, ನನ್ನ ಶಿಷ್ಯ ಅಂತ ಅಂದ್ಕೊಳ್ತಾರೆ. ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಯಲ್ಲಿರುವಾಗ ಅವರನ್ನು ಮುಟ್ಟಬಹುದಾದ ಅಪರೂಪದ ಅದೃಷ್ಟವಂತ ಬಾಬುರಾಮ್. ಅದೇ ರಾಮಕೃಷ್ಣ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಬಿದ್ದುಬಿಡ್ತಾ ಇದ್ರು. ಯಾರು ಮುಟ್ಟಕ್ಕೆ ಭಯಪಡ್ತಾ ಇದ್ರು, ಯಾರು ಎದುರ್ಕೊಳ್ತಾ ಇದ್ರು. ಅಂಥದ್ದು ಈ ಬಾಬುರಾಮ್ ಅವರನ್ನು ಹಿಡಿದು ಕೂಡಿಸೋದು ಮಾಡೋದು ಈ ಥರ ಮಾಡ್ತಾ ಇದ್ದ. ಆ ಅದೃಷ್ಟ ಅವನಿಗೆ ಕಲ್ಪನೆ ಆಗಿತ್ತು. ಅದೃಷ್ಟವಂತ ಬಾಬುರಾಮ್ ಸಮಾಧಿ ಸ್ಥಿತಿಯಲ್ಲಿರುವ ಶ್ರೀರಾಮಕೃಷ್ಣರನ್ನು ಅವನು ಅನೇಕ ಸಂದರ್ಭಗಳಲ್ಲಿ ತನ್ನ ಆಧಾರ ಕೊಟ್ಟು ಬಿಡುವಂತಹ ಪೆಟ್ಟು ಬೀಳದಂತೆ ನೋಡಿಕೊಳ್ಳುತ್ತಿದ್ದ, ಹಿಡಿದು ನಡೆಸಿಕೊಂಡು ಬರುತ್ತಿದ್ದ. ಶ್ರೀರಾಮಕೃಷ್ಣರ ಶುದ್ಧತೆಯ ಮೂರ್ತಿ. ಒಮ್ಮೆ ಒಬ್ಬ ವ್ಯಕ್ತಿ ಲಂಚ ತೆಗೆದುಕೊಂಡು ತುಂಬ ಹಣ ಸಂಪಾದನೆ ಮಾಡಿದ್ದ. ಸಮಾಧಿ ಸ್ಥಿತಿಯಲ್ಲಿದ್ದ ರಾಮಕೃಷ್ಣರು ಪಾದಸ್ಪರ್ಶ ಮಾಡಲು ಅವರು ನೋವಿನಿಂದ ಕೂಗಿಕೊಳ್ಳುವಂತಾಯಿತು. ಅವನು ಸ್ವಲ್ಪ ಲಂಚ ತಗೊಂಡು ಅವನು ಜೀವನ ನಡೆಸ್ತಾ ಇದ್ದಾನೆ. ತುಂಬ ಸಂಪಾದನೆ ಮಾಡಿರ್ತಾನೆ. ಅವನೇನು ಮಾಡ್ತಾನೆ, ಸಮಾಧಿಯ ಸ್ಥಿತಿಯಲ್ಲಿದ್ದ ರಾಮಕೃಷ್ಣನಿಗೆ ಬಂದು ನಮಸ್ಕಾರ ಮಾಡಲಿಕ್ಕೆ ಬರ್ತಾನೆ. ಅವರಿಗೆ ಅವನು ನೋವಾದಂಗೆ ಆಗ್ಬಿಡುತ್ತೆ. ಯಾಕಂದರೆ ಅವನ ಪಾಪ ಅಲ್ಲ, ಕೂಗಿಕೊಳ್ತಾರೆ. ಅದು ಕೂಗಿಕೊಳ್ಳುವಂತಾಯಿತು. ಸಮಾಧಿ ಸ್ಥಿತಿಯಲ್ಲಿರುವ ಶ್ರೀರಾಮಕೃಷ್ಣರು ಬೀಳದಂತೆ ನಾವು ಯಾರಾದರೂ ಹಿಡಿದುಕೊಂಡಿರಬೇಕಾಗಿತ್ತು. ಆದರೆ ನಮಗೆ ಹೆದರಿಕೆ ಮತ್ತು ಕಷ್ಟವಾಗುತ್ತಿತ್ತು. ನಾವು ಒಂದು ವೇಳೆ ಸಾಕಷ್ಟು ಪರಿಶುದ್ಧವಾಗಿರದಿದ್ದರೆ ಮುಟ್ಟಿದಾಗ ಅವರು ಎಲ್ಲರೆದುರಿಗೂ ಎಲ್ಲ ನೋವಿನಿಂದ ಕೂಗಿಕೊಂಡು ಹುಡುಕಿಕೊಂಡು ಬಿಡ್ತಾ ಇದ್ರು. ಅವರು ಪರಿಶುದ್ಧವಂತ ಮನಸ್ಸಿನವರಾಗಿರಬೇಕು. ಆದ್ದರಿಂದ ನಾವು ಶುದ್ಧತೆಗೆ ಪ್ರಾರ್ಥಿಸುತ್ತಿದ್ದೆವು. ಬಾಬುರಾಮ್ ಹೇಳುತ್ತಾನೆ, ಶ್ರೀರಾಮಕೃಷ್ಣರ ಕೃಪೆಯಿಂದ ನಾನು ಅವರ ಜೊತೆಗೆ ವಾಸಿಸಲು ಸಾಧ್ಯವಾಯಿತು. ಬಾಬುರಾಮ್ ಅಂದರೆ ಅದೇ ಅವರು ಅತ್ತಂಗೇನು ಕೊಟ್ಟಿರ್ತಾರಲ್ಲ, ಅವನ ಸಹಾಯದಿಂದ ನಾನು ರಾಮಕೃಷ್ಣನ ಕೃಪೆಗೆ ಪಾತ್ರರಾಗಲು ಸಾಧ್ಯವಾಯಿತು ಅಂತ ಹೇಳ್ತಾನೆ. 1884ರಲ್ಲಿ ಒಮ್ಮೆ ಬಾಬುರಾಮನು ಶ್ರೀರಾಮಕೃಷ್ಣನ ಸಮಾಧಿಯನ್ನು ಕರುಣಿಸುವಂತೆ ಬೇಡಿಕೊಂಡ. ನನಗೂ ಸಮಾಧಿ ಸ್ಥಿತಿ ಬರುವಂತೆ ಮಾಡಿ, ನಾನು ದೇವರಲ್ಲಿ ಲೀನವಾಗಬೇಕು, ಅಷ್ಟು ಭಕ್ತಿ ನನ್ನಲ್ಲಿ ಬರಬೇಕು ಅಂತ ಬೇಡಿಕೊಳ್ತಾನೆ. ಶ್ರೀರಾಮಕೃಷ್ಣನು ಅವನನ್ನು ಸಮಾಧಾನಪಡಿಸಲು, ಆಗಲಿ ನಾನು ಜಗನ್ಮಾತೆಯನ್ನು ಕೇಳುತ್ತೇನೆ. ನಾನು ಗಾಡಿ ಹತ್ರ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಜಗನ್ಮಾತೆಯನ್ನು ಕೇಳುತ್ತೇನೆ ಎಂದು. ಮಗು, ನನ್ನ ಇಚ್ಛೆಯಂತೆ ಏನಾದರೂ ಆಗುವುದೇ ಅಂತ ಹೇಳ್ತಾರೆ. ಮಗು, ನನ್ನ ಇಚ್ಛೆಯಂತೆ ಏನಾದರೂ ಆಗುತ್ತಾ? ತಾಯಿ ನಿನಗೆ ಕರುಣೆ ತೋರಿಸಿದ್ರೆ ಅದಾಗೇ ಆಗುತ್ತೆ.